ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಈ ಊತಿಕೆತ ಅಂದ್ರೂ ಇಂಥ ಸೀನೆಲ್ಲ ನೋಡಕ್ಕೆ ಒಂಥರ ಮಜಾ ಇರುತ್ತೆ ಕಣ. ನಿನಗೊಂಥರ ಊರ್ಗಿಲ್ದಿರೋ ಹುಚ್ಚು. ಪಾಪ ಅವ್ರು ಏನೋ ಮಾತಾಡ್ಕತ್ತವ್ರೆ, ಬಿಟ್ಬಿಡೆ. ಬುಡು ಬುಡು ಅಂತ ಅಂದ್ಬಿಟ್ಟು ಮತ್ತ್ಯಾಕೆ ಬಂದೆ ನನ್ನ ಹಿಂದೆ? ಆದ್ರೂ ಏನು ಗೊತ್ತಾ, ನಂಗೆ ಈ ಥರ ಎಲ್ಲ ಕದ್ದು ಮುಚ್ಚಿ ನೋಡೋದ್ರಲ್ಲಿ ಏನೋ ಒಂಥರ ಖುಷಿ. ಡಬ್ಬ ನನ್ನ ಮಗನೇ, ಮುಚ್ಕೊಂಡಿರು, ನೋಡೋಣ, ಏನೋ ಒಂಥರ ಮಜಾ. ಯಾಕೆ ನೀವೇನು ಮಾತಾಡ್ತೇನೆ ಇಲ್ಲ? ಮಾತಾಡ್ತಾ ಇದ್ದೀನಿ, ಆದರೆ ನೀವೇ ನಾಚ್ಕೋತಾ ಇರೋದು. ನಾನೇನು ಹೆಣ್ಮಗಳು ನಾಚ್ಕೋತಿದ್ದೀನಿ, ಆದರೆ ನೀವಾದರೂ ಪೂರ್ತಿ ಮಾತಾಡಿ ಸುಮ್ಕೆ ನಿಂತಿವ್ರಲ್ಲ. ಅದು ಹಲೋ, ಓಕೆ ನೋಡ್ತೀನಿ. ಆಗ್ಲಿಂದ ಫೋನ್ ಬರ್ತಾನೆ ಐತೆ, ಬಿಜಿನಾ? ಸ್ವಲ್ಪ. ಅಯ್ಯೋ, ಸೋ ಕೂಟ್. ಅದ್ರಲ್ಲಿ ಕೂಟದೆ ಅವರಿಬ್ರು ಸರಿಯಾಗಿ ಮಾತಾಡ್ತಾನೆ ಇಲ್ಲ ಕಣಕ್ ನಮ್ಮಂಗೆ. ಈ ಮುಚ್ಕೊಂಡು ನೋಡಲು ಸುಮ್ಮನೆ ಕಮೆಂಟೇಟ್ರಿ ಎಲ್ಲ ಕೊಡಬೇಡ ಇಲ್ಲಿ. ಯಾಕೋ ತುಂಬ ಭಯ ಆಗ್ತಾ ಇದೆ. ಏನಾದ್ರು ಮಾತಾಡಿ ಸತ್ಯ ಹೇಳಿಬಿಟ್ರೆ ಈ ಶಿವು ಮಾರಿಗುಡಿಯಿಂದ ಒಂದು ಹೆಜ್ಜೆನೂ ಕದ್ಲಕ್ ಬಿಡಲ್ಲ. ಮಾವ, ಈ ಶಾಸ್ತ್ರ ಎಲ್ಲ ಎಷ್ಟು ಚಂದ ಅಲ್ವಾ? ನಾವು ಹೀಗೆಲ್ಲ ಮಾಡ್ಕೊಂಡೆ ಮದುವೆ ಆಗ್ಬೇಕಿತ್ತು ಅಲ್ವಾ? ಹೀಗೆಲ್ಲ ಅಂದರೆ ಅದೇ ಮಾವ, ನೀನು ನಮ್ಮ ಮನೆಗೆ ಬರೋದು, ನಾನು ನಿನ್ನನ್ನು ನೋಡೋದು, ನೀನು ನನ್ನನ್ನು ನೋಡೋದು, ನಾನು ನೀನು ಮಾತಾಡಬೇಕು ಅಂತ ಹೊರಗೆ ಹೋಗೋದು, ಇದೆಲ್ಲ ಎಷ್ಟು ಚಂದ ಅಲ್ವಾ? ಅಲ್ವಾ? ಬಾರು, ಒಂದೇ ದಿನ ಮನೇಲಿ ಯಾರು ಇಲ್ದಿದ್ದಾಗ ಸುಮ್ಕೆ ಹಂಗೆ ನಾನು ನಿನಗೆ ಮಾಡು. ಯಾಕೋ ಈ ಮನೆ ನಿಶಬ್ದ ಆಯ್ತಲ್ಲ? ಹಾಡಾಕ್ಲಿ ನಾನ? ಪರವಾಗಿಲ್ಲ. ನಾಟಕದವ್ರನ್ನ ಕೊಟ್ಟು ನಾಟಕನೇ ಮಾಡ್ಸಂಗ ನೀನು. ನಿನ್ನ ಮಗ ಏನಾದ್ರು ಇದನ್ನ ಹಾಳು ಮಾಡ್ದ ಅನ್ಕೋ, ನಿನ್ನ ಮಗನ ಮಾತ್ರ ಬಿಡಲ್ಲ, ಗೊತ್ತಾಯ್ತಲ್ಲ? ನಮ್ಮ ಜೀವ ಹೋದ್ರು ಆ ಹೆಣ್ಮಗು ಜೀವನ ಹಾಳಾಗಬಾರ್ದು ಅನ್ಕೋತೀವಿ. ಆದ್ರೆ ಈ ರಾಕ್ಷಸರು ಜೀವನ ಎರಡು ತೆಗಿತಾ ಇದ್ದಾರೆ. ದೇವ್ರೆ, ನೀನೇ ಕಾಪಾಡಬೇಕು. ಲೇ ಮುಟೆ, ನಿನ್ನ ನೋಡಕ್ ಒಬ್ಬ ಹುಡುಗ ಬಂದಿದ್ನಲ್ಲ, ಅವಾಗ ನೀನು ಅವನು ಅಲ್ಲೇ ತಾನೇ ನಿಂತ್ಕೊಂಡು ಮಾತಾಡ್ತಾ ಇದ್ದಿದ್ದು. ಅವ್ನ್ ಮುಸುಡಿ ನೆನ್ಸ್ಕೊಂಡ್ರೆ ನಂಗೆ ಇವಾಗ ಅಡಿಯಿಂದ ಮುಡಿವರೆಗೂ ಕೋಪ ಬರುತ್ತೆ. ಕಿತ್ತೋದ್ ಕಂತ್ರಿ ಕಜ್ಜಿ ನಾಯಿ ನನ್ ಮಗ. ನೀನ್ ಬರೀ ನನಗ್ ಮಾತ್ರ ಬೈತೀಯ ಅನ್ಕೊಂಡಿದ್ದೆ ಕಣೆ. ಪರವಾಗಿಲ್ಲ, ಅವನಿಗೂ ಬೈತೀಯ. ಒಸಿ ನನ್ನ ಕಡೆಯಿಂದನು ಸೇರ್ಸ್ ಬೈ ಅವನ್ಗೆ. ಯಾಕೆ? ನಿನ್ನ ಅವನ್ ಕಟ್ಕೊಳ್ದೆ ನನ್ ಕುತ್ಕೆಗೆ ನೇತಾಕದ್ನಲ್ಲ, ಅದಕ್ಕೆ. ಅವನ್ ಸಿಕ್ಕಿದ್ರೆ ತುಳ್ದಾಕ್ ಪುರಾಣ ಅಂತಿದ್ದೀನಿ. ನೀನು ಬರೀ ತುಳಿತೀಯ ಕಣೆ. ಅವನ್ ನನ್ ಕೈಗೆ ಸಿಗ್ಬೇಕು, ತುಂಡ ಕತ್ತರ್ಸ್ ಹಾಕ್ಬಿಡ್ತೀನಿ. ಸೀನಾ, ನೀನ್ ಎಷ್ಟು ಒಳ್ಳೆಯವನು. ಅವನು ನಿನಗೆ ಮೋಸ ಮಾಡ್ದ ಅಂತ ನಾನು ಅವನ್ನ ಕತ್ತರ್ಸಾಕ್ಬೇಕು ಅಂತ ಹೇಳ್ತಿಲ್ಲ. ಹೆಣ್ಮಕ್ಳು ಮೋಸ ಮಾಡ್ತಾರಲ್ಲ, ಅಂಥವ್ರನ್ನ ಕತ್ತರ್ಸಾಕ್ಬೇಕು ಅಂತ ಹೇಳ್ತಿರೋದು. ನೀನು ಈ ಸೊಸೈಟಿ ಅಕ್ಕಿ ತಿನ್ನೋ ಇಮ್ಯಾಜಿನೇಷನ್ ಎಲ್ಲ ಬಿಟ್ಬಿಡು ತೀರಿಕಾ. ಯಾಕೋ ಮಾತೇ ಬತ್ತಿಲ್ಲ. ಅದು ಅವತ್ತು ಮಾಸ್ತಿಕೊಪ್ಲು ಜಾತ್ರೆಯಲ್ಲಿ ತಲೆಗೆ ಡಿಕ್ಕಿ ಹೊಡೆದಿದ್ನಲ್ಲ, ನಿಮಗೆ ನೋವಾಗಿತ್ತಾ? ಇದ್ರೆ ಹೆದರ್ಕೋಬೇಡ, ಹಿಂಗಾಯ್ತದೆ ಅಂತ ನನಗೆ ಮೊದಲೇ ಗೊತ್ತಿತ್ತು. ಅದಕ್ಕೆ ಅವನಿಗೆ ಹೆದರ್ಸ್ಬಿಟ್ಟು ಕರ್ಕೊಂಬಂದೀವ್ನಿ. ಮತ್ತಿನ್ಯಾಕೆ ಎದುರ್ಕೊಳ್ತಾ ಇದೆಯಾ? ಅದೆಲ್ಲ ಇದ್ರಿ ಹೆದರ್ಸಿದ್ನಲ್ಲ, ಅದನ್ನು ಮೀರಿ ಏನಾದರೂ ಹೇಳಿಬಿಟ್ರಿ ಅಂತ ಭಯ ಅಷ್ಟೇ. ಹೇಳಿ, ಯಾಕೇನು ಮಾತಾಡ್ತಿಲ್ವಲ್ಲ? ನೀವು ತುಂಬ ಒಳ್ಳೆಯವರು. ಯಾವತ್ತೋ ಗೊತ್ತಿಲ್ಲದೆ ಡಿಕ್ಕಿ ಹೊಡೆದಿದ್ದಕ್ಕೆ
ನೋವಾಗಿತ್ತ ಅಂತ ಕೇಳ್ತಿದ್ದಾರೆ. ಅಪ್ಪ ಫೈನಲಿ ಇಂಟ್ರೆಸ್ಟಿಂಗ್ ಅನಿಸ್ತು ಇವ್ರ ಎಪಿಸೋಡು. ನಿಜವಾಗ್ಲೂ ಹ್ಞೂ, ನಿಮಗೆ ನನ್ನನ್ನು ಕಂಡ್ರೆ ಇಷ್ಟನಾ? ಅಬ್ಬಬ್ಬಬ್ಬಬ್ಬಾ, ನಾನು ಆ ಹುಡುಗನ ಭಾರಿ ಸ್ಲೋ ಅನ್ಕೊಂಡಿದ್ದೆ ಕಣೆ. ಪರವಾಗಿಲ್ಲ, ಫಾಸ್ಟ್ ಆಗ್ಯವನೇ. ಫಾರಿನಲ್ಲಿ ಓದಿರೋ ಹುಡ್ಗ, ಅವ್ರ ಆಫೀಸು ಏನೋ ಅಮೆರಿಕದಲ್ಲಿ ಇದೆಯಂತೆ. ಫಾಸ್ಟ್ ಇರ್ಲೇಬೇಕು ಕಣಲೋ ಉತ್ತೆಪ್ರ. ಏನಂದ್ರಿ? ನಿಮಗೆ ನಾನು ಅಂದರೆ ಇಷ್ಟನಾ ಅಂದೆ. ನಮ್ಮ ಮನೇಲಿ ನಮ್ಮ ಅಣ್ಣನಿಗೆ ಏನು ಇಷ್ಟನೋ ನಾನು ಅದನ್ನೇ ಇಷ್ಟಪಡ್ತೀನಿ. ಅಣ್ಣನಿಗೆ ನೀವು ಇಷ್ಟ ಆದರೆ ನನಗೂ ಇಷ್ಟನೇ. ನಿಮ್ಮ ಅಣ್ಣ ಒಳ್ಳೆಯವರಾ? ನಿಮಗೆ ಹೊಡೆಯಲ್ವಾ? ಯಾಕೆ ಹಿಂಗೆ ಕೇಳ್ತಿದ್ದೀರಾ? ಅಣ್ಣ ಅಂದರೆ ಹೊಡಿತಾರಲ್ವಾ, ಅದನ್ನೇ ಕೇಳಿದೆ. ನನ್ನ ಮಗ ಯಾವತ್ತೂ ಮದ್ವೆ ವಿಚಾರವಾಗಿ ಯಾವ ಹೆಣ್ಣಿನ ಹತ್ರ ಮಾತಾಡಿದ್ದೇ ಇಲ್ಲ. ಇದೇ ಮೊದಲನೇ ಸಲ. ನಮ್ಮ ರಾಣಿನೂ ಅಷ್ಟೇ ಅಮ್ಮ, ಇದೇ ಮೊದಲನೇ ಸಂಬಂಧ ನಮ್ಮ ರಾಣಿ ನೋಡಕ್ ಬಂದಿರೋದು. ಶಿವಣ್ಣ, ಹುಡುಗ ಹುಡುಗಿ ಮಾತಾಡಿದಾಗಿದ್ರೆ ಕರ್ಸ್ಬಿಡಪ್ಪ. ಅಯ್ಯೋ, ಯಾಕೆ ಸರ್ ಇಷ್ಟು ಬೇಗ ಕರೆಯೋದಕ್ಕೆ ಹೇಳ್ತಿದ್ದೀರಾ? ಅವರಿಬ್ರು ಮುಕ್ತವಾಗಿ ಮಾತಾಡ್ಕೊಳ್ಳಿ ಬಿಡಿ. ಹೌದಣೋ, ಈ ಟೈಮೇ ಮುಖ್ಯ. ಈಗ ಅವರಿಬ್ರು ಮಾತಾಡ್ಕೊಂಡ್ರೆ ಮುಂದೆ ಅವರಿಬ್ರ ಬಗ್ಗೆ ಯಾರು ಮಾತಾಡಕ್ಕಿಲ್ಲ. ಏನಪ್ಪ ಮಾಡೋದೀಗ? ಮತ್ತೆ ನನ್ನ ಮಗ ಏನಾದರೂ ಒಂದು ಇಡಬಿಟ್ಟು ಮಾಡಿಟ್ಟಿದ್ದಾನೆ. ಏನು ಮಾಡಲಿ? ಮಾತಾಡಲಿ ಬಾತ್ರೂಮ್ ಎಲ್ಲ ಐತೆ ಅಣ್ಣ, ಹಿತ್ಲಲ್ಲಿ ಬಾ, ಕರ್ಕೊಂಡು ಹೋಗ್ತೀನಿ. ಪರವಾಗಿಲ್ಲ, ಕರ್ಕೊಂಡು ಹೋಗೋಷ್ಟು ವಯಸ್ಸಾಗಿಲ್ಲ. ನಾನೇ ಹೋಗ್ತೀನಿ. ಪಾಪು ಬಾಯ್ಲಿ. ನಿಮ್ಮ ಚಿಕ್ಕಪ್ಪ ಹೊರಗಡೆ ಹೋಗಿ ತುಂಬ ಹೊತ್ತಾಯ್ತು. ಹೋಗ್ಬಿಟ್ಟು ಕರ್ಕೊಂಡು ಬರ್ತೀಯಾ? ನೀನು ಅವ್ರನ್ನ ಕರ್ಕೊಂಡು ಬಂದಿಲ್ಲ ಅಂದರೆ ನಿಮ್ಮಪ್ಪ ನಿಮ್ಮ ಚಿಕ್ಕಪ್ಪಂಗೆ ಸರಿಯಾಗಿ ಹೊಡಿತಾರೆ. ನನ್ನ ಮಾತು ಕೇಳು, ಹೋಗಿ ಕರ್ಕೊಂಡು ಬಾ, ಯಾರಿಗೂ ಗೊತ್ತಾಗಬಾರ್ದು. ನಮ್ಮ ಮನೆ ದೀಪ ಅಣ್ಣಯ್ಯ, ನಮ್ಮೊಡಲ ಜೀವ ಅಣ್ಣಯ್ಯ.